ಹಾಯ್ ಫ್ರೆಂಡ್ಸ್, ನೋಡಿ ರೇಷ್ಮೆ ಸೀರೆ ಬ್ಲೌಸ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ, ಮೈಗೆ ಅಂಟ್ಕೊಳೋ ಥರ ಇರುತ್ತೆ. ನೋಡಿ ಬಟ್ಟೆ ಈ ಥರ ಮಡ್ಚ್ಕೊಂಡು ನೋಡಿ ಉದ್ದ 15 ಕಾಲಿದೆ, ಪ್ಲಸ್ 1 ಇಂಚು 16 ಕಾಲ್ಗೆ ಇಡ್ತಾ ಇದ್ದೀನಿ. ನೋಡಿ ಇಲ್ಲಿ ಮಾರ್ಜಿನ್ಗೆ ಅರ್ಧ ಇಂಚು, ಈ ಸೈಡು ಅಷ್ಟೇ ಮಾರ್ಜಿನ್ಗೆ ಅರ್ಧ ಇಂಚು. ನೋಡಿ ಮೇಲಿಂದನೂ ಅಷ್ಟೇ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. 15 ಕಾಲು ಪ್ಲಸ್ 1 ಇಂಚು 16 ಕಾಲ್ಗೆ ಈ ಥರ ಗೆರೆ ಹಾಕ್ಕೊಳ್ಬೇಕು. ಫ್ರೆಂಡ್ಸ್, ನಾನು ಒಂದೇ ಥರ ಬ್ಲೌಸ್ ಅಳತೆಗಳು ಬರ್ತವೆ, ಅದಕ್ಕೆ ನಾನು ಜಾಸ್ತಿ ವಿಡಿಯೋಗಳು ಅಪ್ಲೋಡ್ ಮಾಡ್ತಿಲ್ಲ. ಒಂದೇ ಥರ ತೋರಿಸಿದ್ದೇನು ಅಂತ. ನೋಡಿ ಈ ಥರ ಒಂದು ಗೆರೆ ಹಾಕ್ಕೊಳ್ಬೇಕು. ತುಂಬ ಕರೆಕ್ಟ್ ಫಿಟ್ಟಿಂಗು, ಒಂಚೂರು ಹೆಚ್ಚು ಕಮ್ಮಿ ಬರಲ್ಲ. ನೀವು ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿದ್ರೂ ಕರೆಕ್ಟಾಗಿ ಬರುತ್ತೆ. ನೋಡಿ ಈ ಮೆಥಡ್ನಲ್ಲಿ ಕಟ್ ಮಾಡಿ ನೋಡಿ. ನಾನಿಲ್ಲಿ ಫ್ರಂಟ್ ಬ್ಯಾಕ್ 2 ಸಪ್ರೇಟ್ ಕಟ್ ಮಾಡ್ತಿದ್ದೀನಿ. ನೋಡಿ ಶೋಲ್ಡರ್ 5 ಕಾಲ್ಗೆ ಇಡ್ತಾ ಇದ್ದೀನಿ, ನೆಕ್ಕು 2 ಕಾಲ್ಗೆ ಇಟ್ಟಿದ್ದೀನಿ. ನಾನಿಲ್ಲಿ ಫ್ರಂಟ್ ಬ್ಯಾಕು ಸಪ್ರೇಟ್ ಕಟ್ ಮಾಡೋದ್ರಿಂದ ನೋಡಿ ನಾನು ಫ್ರಂಟ್ಗೆ ಅಂದ್ಬಿಟ್ಟು ನೆಕ್ಕು ಕಡಿಮೆ ಇಟ್ಟಿದ್ದೀನಿ. ನೋಡಿ ಆರ್ಮೋಲು 5.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈ ಸೈಡು 5.5ಗೆ ಮಾರ್ಕ್ ಮಾಡಿದ್ದೀವಿ ಅಂದರೆ ನೋಡಿ ಈ ಸೈಡು ಅದೇ ಥರನೇ ಮಾರ್ಕ್ ಮಾಡಬೇಕು, 2 ಸಮ ಬರಬೇಕು. ನೋಡಿ ಸೆಂಟ್ರಲ್ಲಿ ಈ ಥರ ಒಂದು ಗೆರೆ ಹಾಕ್ಕೊಂಡು 1 ಕಾಲು ಅಥವಾ 1.5, ದಪ್ಪ ಇರೋರಿಗೆಲ್ಲ 1.5 ಇಟ್ಕೊಳ್ಳಿ. ಸ್ವಲ್ಪ ನಾನಿಲ್ಲಿ 1 ಕಾಲ ಮೇಲೆ 1 ಪಾಯಿಂಟ್ ಅಷ್ಟು ಇಡ್ತಾ ಇದ್ದೀನಿ. ನೋಡಿ 5.5ನಲ್ಲಿ ಮಧ್ಯಕ್ಕೆ 1 ಪಾಯಿಂಟ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಅಲ್ಲಿಗೆ ನಾವು ಶೇಪ್ ತೆಗೆದಾಗ ಅಲ್ಲಿಗೆ ಜಾಯಿಂಟ್ ಆಗಬೇಕು. ಕಟ್ ಮಾಡುವಾಗ ನೋಡ್ಕೊಂಡು ನೀಟಾಗಿ ಕಟ್ ಮಾಡ್ತೀನಿ. ನೋಡಿ ಚೆಸ್ಟ್ ಲೂಸು 9 ಕಾಲು ಇಡ್ತಾ ಇದ್ದೀನಿ, ಮಾರ್ಜಿನ್ಗೆ 2 ಇಂಚಷ್ಟು. ನೋಡಿ ಬ್ಯಾಕಲ್ಲಿ ನೆಕ್ಕು 9 ಮುಕ್ಕಾಲ್ಗೆ ಇಡ್ತಾ ಇದ್ದೀನಿ. ಅದು ನಾನು ಫ್ರಂಟ್ಗೆ ಅಂದ್ಬಿಟ್ಟು ಫಸ್ಟೇ ಕಡಿಮೆ ಇಟ್ಟಿದ್ದೆ 6.5ಗೆ. ಇದು ಬ್ಯಾಕ್ ಆಗಿರೋದ್ರಿಂದ 9 ಮುಕ್ಕಾಲ್ಗೆ ಇಡ್ತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ ಬ್ರಾಡಾಗಿ. ನೋಡಿ ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂದರೆ ನೋಡಿ 1/4 ಇಂಚಷ್ಟು ಈ ಥರ ತೆಗಿರಿ. ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ಬ್ಲೌಸು, ಮೈಗೆ ಅಂಟ್ಕೊಳಂಗಿರುತ್ತೆ. ನೋಡಿ ನಿಮಗೆ ಯಾವ ಥರ ಬೇಕೋ ಶೇಪ್ ಸ್ವಲ್ಪ ನೋಡ್ಕೊಂಡು ತಗೊಳ್ಬೋದು. ತುಂಬ ಡೀಪ್ ಬೇಕು ಅಂದರೆ ಸ್ವಲ್ಪ ಗೆರೆಯಿಂದ ಆಚೆ ಬಂದರೆ ಚೆನ್ನಾಗಿ ಬರುತ್ತೆ. ಜಾಸ್ತಿ ಡೀಪ್ ಬೇಡ ಅಂದರೆ ಸ್ವಲ್ಪ ಒಳಗಡೆನೇ ತಗೊಳ್ಳಿ. ನೋಡಿ ಇಲ್ಲಿ ಬ್ಯಾಕಲ್ಲಿ 11 ಇದೆ ವೇಸ್ಟು, 1 ಇಂಚು ಮಾರ್ಜಿನ್ಗೆ, ಸಾರಿ 11 ಇದೆ, ಡಾಟ್ಗೆ 1 ಇಂಚು ಮತ್ತು ಮಾರ್ಜಿನ್ಗೆ 2 ಇಂಚಷ್ಟು. ನೋಡಿ ಈ ಥರ ಗೆರೆ ಹಾಕ್ಕೊಳ್ಬೇಕು. ನಾವೇನು ಇಟ್ಟಿರ್ತೀವಿ 11, ಅದರಲ್ಲಿ 5.5ಗೆ ನೋಡಿ ಸೆಂಟ್ರಲ್ಲಿ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಮೇಲೆ 4 ಇಂಚಿಗೆ ಒಂದು ಗೆರೆ ಹಾಕ್ಕೊಳ್ತಾ ಇದ್ದೀನಿ ನಾನು. 3.5ಗೂ ಹಾಕ್ಕೊಳ್ಬೋದು. ನೋಡಿ ಈ ಥರ ಡಾಟ್ ಪಾಯಿಂಟ್ಗೆ ಒಂದು ಈ ಥರ ಗೆರೆ ಹಾಕ್ಕೊಂಡ್ರೆ ನಾವು ಸ್ಟಿಚ್ ಮಾಡಿದಾಗ ನೀಟಾಗಿ ಅಲ್ಲಿಗೆ ನಾವು ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿ ಈಗ ಕಟ್ ಮಾಡಿ ತೆಗಿತಾ ಇದ್ದೀನಿ. ತುಂಬ ರೇಷ್ಮೆ ಸೀರೆ ಬ್ಲೌಸ್ ಬಂದಿದೆ, ನಾನು ಇದು ಒಂದು ತೋರಿಸ್ತಾ ಇದ್ದೀನಿ ಅಷ್ಟೇ. ಎಲ್ಲ ಒಂದೇ ಅಳತೆ ಆಗಿರೋದ್ರಿಂದ ನಾನು ತೋರಿಸ್ತಿಲ್ಲ ಜಾಸ್ತಿ. ನೋಡಿ ಈಗ ಫ್ರಂಟ್ ಪಾರ್ಟು ನೋಡಿ ಅದೇ ಬಟ್ಟೆನ
ನೀಟಾಗಿ ಈ ಥರ ಮಡಚಿಟ್ಕೊಳ್ಳಿ. ನೀಟಾಗಿ ಫ್ರಂಟ್ ಬ್ಯಾಕ್ ಎರಡೂ ಸಮಾನ ಇರಬೇಕು. ಮೇಲೆ ನೋಡಿಕೊಂಡು ನೀಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಒಂಚೂರು ಹೆಚ್ಚು ಕಮ್ಮಿ ಬಂದ್ರೂ ಬ್ಲೌಸ್ ಹಾಳಾಗುತ್ತೆ. ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಎರಡು ಫ್ರಂಟ್ ಬ್ಯಾಕ್ ಎರಡು ಸಮಕ್ಕೆ ಬರಬೇಕು. ಆಗಲೇ ಫಿಟ್ಟಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಗೆರೆ ಹಾಕ್ಕೊಂಡು ನಾವೇನು ಮಾರ್ಕ್ ಮಾಡಿರ್ತೀವಿ ಅದ್ರ ಮೇಲೇ ನೋಡಿಕೊಂಡು ಒಂದು ಗೆರೆ ಹಾಕ್ಕೊಂಡು ನೋಡಿ ಫ್ರಂಟಲ್ಲಿ ನಾನು 6ವರೆಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಮತ್ತು 2 ಕಾಲಿಗೆ ನೆಕ್ಕು ಒಂದು ಈ ಥರ ಗೆರೆ ಹಾಕ್ಕೊಂಡು ನೋಡಿ ಒಂದು ಫ್ರಂಟದು ಈ ಥರ ಒಂದು ಶೇಪ್ ತಗೊಳ್ಬೇಕು. ನೋಡಿ ಫ್ರಂಟಲ್ಲಿ ನೋಡಿ ವೇಸ್ಟು 11 ಇದೆ, 11.5 ಇದೆ, ಮಾರ್ಜಿನ್ಗೆ 2 ಇಂಚು ನೋಡಿ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ 5ವರೆಗೆ ಒಂದು ಮಾರ್ಕ್ ಮಾಡಿರ್ತೀವಲ್ವಾ, ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಫ್ರಂಟಲ್ಲಿ ಅರ್ಧ ಇಂಚಷ್ಟು ಬಿಟ್ಟು ಈ ಥರ ಫ್ರಂಟ್ ಶೇಪ್ ತಗೊಳ್ಬೇಕು. ನೋಡಿ ಡಾಟ್ ಪಾಯಿಂಟ್ಗೆ ನೋಡಿ ನೀಟಾಗಿ ಗೆರೆ ಹಾಕ್ಕೊಳ್ಬೇಕು. ನೋಡಿ ನಾನು 1/4 ಇಂಚಷ್ಟು ಕೆಳಗಡೆಗೆ ತರ್ತಾ ಇದ್ದೀನಿ. ನೋಡಿ ಡಾಟ್ ಪಾಯಿಂಟು 11ವರೆಗೆ ನೋಡಿ ಈ ಸೈಡಿಂದ 3ವರೆ ಇಟ್ಕೊಂಡು ಇಲ್ಲಿ 3ಕ್ಕೆ ಮಾಡಿಕೊಂಡು ಸೆಂಟ್ರಿಗೆ ಒಂದು ಗೆರೆ ಎಳ್ಕೊಳ್ಳಿ. ಆ ಕಡೆ 1ವರೆ ಈ ಸೈಡ್ 1ವರೆ ನಮಗೆ ಡಾಟ್ಗೆ ಹಿಡಿಯೋಕ್ಕೆ ಸರೋಗುತ್ತೆ. ಉದ್ದ 2ವರೆ 2 ಮುಕ್ಕಾಲು 3 ಎಷ್ಟು ಬೇಕಾದ್ರೂ ಇಟ್ಕೊಳ್ಬೋದು. ಸ್ವಲ್ಪ ದಪ್ಪ ಇರೋರ್ಗಾದರೆ ಒಂಚೂರು ಜಾಸ್ತಿ ಇಟ್ಕೊಂಡ್ರೆ ಸರೋಗುತ್ತೆ, ಇಲ್ಲಾಂದರೆ 2ವರೆ ಸಾಕಾಗುತ್ತೆ. ನೋಡಿ ನಾನಿಲ್ಲಿ 6 ಕಾಲ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಕಾಜಾಪಟ್ಟಿ ಹತ್ರ. ನೋಡಿ ಈಗ ಈ ಥರ ನೋಡಿ ಸೆಂಟ್ರಲ್ ಬಸ್ ಪಾಯಿಂಟು ನೋಡಿ ಶೇಪ್. ಈಗ ಫ್ರಂಟಲ್ಲಿ ಒಂದು ಶೇಪ್ ತಗೊಳ್ಬೇಕು. ನೀಟಾಗಿ ಬಂದಿದೆ ನೋಡಿ. ಈಗ ಕಟ್ ಮಾಡಿ ತೆಗೆದುಬಿಡಬೇಕು. ಮದುವೆ ಬಟ್ಟೆ ತುಂಬ ಬಟ್ಟೆ ಬಂದಿದೆ. ನಾನು ಇದು ಒಂದು ಬ್ಲೌಸ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಸುಮಾರೆಲ್ಲ ಒಂದೇ ಅಳತೆ ಬರುತ್ತೆ, ಅದಕ್ಕೆ ನಾನು ಜಾಸ್ತಿ ಬ್ಲೌಸ್ದು ಅಷ್ಟೊಂದು ವಿಡಿಯೋಗಳು ಅಪ್ಲೋಡ್ ಮಾಡ್ತಿಲ್ಲ. ನೋಡಿ ಈ ಥರ ನೆಕ್ಕು ಮೇಲೆ ಶೋಲ್ಡರ್ ಹತ್ರ 1/4 ಇಂಚು ತೆಗೀರಿ. ನಿಮ್ಗೇನಾದರೂ ಭುಜ ಜಾರೋ ಸಮಸ್ಯೆ ಆ ಥರ ಬಂದರೆ. ನೋಡಿ ಬ್ಯಾಕ್ ಪಾರ್ಟ್ ಆಯಿತು. ಈಗ ತೋಳು ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು 4 ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ ಸ್ವಲ್ಪ ಕ್ರಾಸ್ ಆಗಿರೋದು ಈ ಥರ ಹಾಕ್ಕೊಂಡು ಕಟ್ ಮಾಡಿ ಒಂದು ಗೆರೆ ಹಾಕ್ಕೊಂಡು ಕಟ್ ಮಾಡಿ ತೆಗೆದುಬಿಡಬೇಕು. ನೋಡಿ ಈಗ ತೋಳಿನ ಉದ್ದ 11ವರೆ ಇದೆ. ತೋಳಿನ ಉದ್ದ 11ವರೆ ಪ್ಲಸ್ 1 ಇಂಚು ಮಾರ್ಜಿನ್ಗೆ 12ವರೆಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಸೈಡ್ ಅಷ್ಟೇ 12ವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಒಂದು ಗೆರೆ ಹಾಕ್ಕೊಳ್ಬೇಕು.
ನೋಡಿ 3.5 ಡೌನಿಂಗೆ 3.5ಗೆ ಒಂದು ಗೆರೆ ಹಾಕ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ತೋಳಿಂದು ಲೂಸು 5 ಇದೆ, ಮಾರ್ಜಿನ್ಗೆ 2 ಇಂಚು. ನೋಡಿ ಆರ್ಮೋಲು 7.75ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಬಟ್ಟೆ ಶಾರ್ಟೇಜ್ ಇದೆ, ಪೀಸ್ ಹಾಕ್ಕೊಳ್ಬೇಕು ಸ್ಟಿಚ್ ಮಾಡಬೇಕಾದ್ರೆ. ನೋಡಿ 7.75ಗೆ ನೋಡಿ ಅಲ್ಲಿಗೆ ಒಂದು ಗೆರೆ ಹಾಕ್ಕೊಳ್ಬೇಕು. ನೋಡಿ ಇಲ್ಲಿ 1.5ಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಶೇಪ್ ಕೊಡಬೇಕು. ನೋಡಿ ಇದೇ ಥರ ಬರಬೇಕು ಶೇಪು, ತುಂಬ ಚೆನ್ನಾಗಿ ಬರುತ್ತೆ. ಸ್ಲೀವ್ಸು ನೀಟಾಗಿ ಮೈಗೆ ಅಂಟ್ಕೊಳ್ಳೋ ಥರ ಬರುತ್ತೆ. ನೋಡಿ 6.5ಗೆ ಒಂದು 3.25ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. 6.5 ಇದೆ. ನೋಡಿ ಅರ್ಧ ಇಂಚಿಗೆ ಈ ಥರ ಒಂದು ಶೇಪ್ ತಗೊಳ್ಬೇಕು. ನೋಡಿ ಇಲ್ಲಿ 1/4 ಇಂಚಷ್ಟು ಈ ಥರ ಕ್ರಾಸಾಗಿ ಸ್ವಲ್ಪ ಕರು ಥರ ತೆಗೆದ್ರೆ ನಿಮಗೆ ತೋಳಲ್ಲಿ ಲೂಸು ಬರಲ್ಲ, ಏನು ಸುತ್ತಲೂ ಥರ ಏನು ಬರಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ. ಉದ್ದ ತೋಳಾಗಿರೋದ್ರಿಂದ ಉದ್ದ ತೋಳಿಗೆ ಮಾತ್ರ ಈ ಥರ ತೆಗಿಬೇಕು. ನೋಡಿ ಈಗ ಕಟ್ ಮಾಡಿ ಈ ಥರ ತೆಗೆದ್ಬಿಟ್ಟು ಒಂದು ನಾಚು ಹಾಕ್ಕೊಳ್ಬೇಕು. ಮತ್ತು ನೋಡಿ ಇಲ್ಲೊಂದು ನಾಚು ಹಾಕ್ಕೊಳ್ಬೇಕು. ಮೇಲೆ 2 ಲೇಯರ್ ಮಾತ್ರ ತಗೊಳ್ಬೇಕು. ನೋಡಿ ಈ ಥರ 2 ಲೇಯರಲ್ಲಿ ಈ ಥರ ಒಂದು ಶೇಪ್ ತಗೊಂಡು ಅಲ್ಲೊಂದು ನಾಚು ಹಾಕ್ಕೊಳ್ಬೇಕು. ಸ್ಟಿಚ್ ಮಾಡಬೇಕಾದ್ರೆ ನಮ್ಗೆ ಈಸಿ ಆಗುತ್ತೆ. ನೋಡಿ ಈಗ ಬ್ಲೌಸ್ ಕಟ್ ಮಾಡೋಣ ರೇಷ್ಮೆದು. ನೋಡಿ ಈ ಥರ 4 ಫೋಲ್ಡ್ ಮಡ್ಚ್ಕೊಂಡು ಬಟ್ಟೆ ಶಾರ್ಟೇಜ್ ಇದೆ, ಪೀಸ್ ಹಾಕ್ಕೊಳ್ಬೇಕು, ಕಡಿಮೆ ಇದೆ. ನೋಡಿ ಈ ಥರ ತೋಳು ಕಟ್ಟಿಂಗ್ ಆಯಿತು. ಈಗ ಬ್ಯಾಕಲ್ಲಿ ನೋಡಿ ಬಟ್ಟೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು, ವೇಸ್ಟ್ ಮಾಡಬಾರ್ದು. ಕಡಿಮೆ ಇರುತ್ತೆ, ಎಲ್ಲ 80 ಆ ಥರ ಬರೋದು ಈಗ ರೇಷ್ಮೆ ಬ್ಲೌಸ್ಗಳೆಲ್ಲ. ಮೊದಲೆಲ್ಲ 1 ಮೀಟ್ರ್ ಆ ಥರ ಕೊಡ್ತಾಯಿದ್ರು, ಈಗ ಬರಲ್ಲ. ನೋಡಿ ಈ ಥರ ಕಟ್ ಮಾಡಿ ನಾವು ಬೇಗ ಸ್ಟಿಚ್ ಮಾಡಬೇಕು ಅಂದರೆ ಗಮ್ ಹಾಕ್ಬಿಟ್ಟು ಐರನ್ ಮಾಡಿಬಿಟ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ನಮಗೆ ಸ್ಟಿಚ್ ಮಾಡಿದಾಗೂ ಸ್ವಲ್ಪ ಆಚೆ ಈಚೆ ಆದ್ರೂ ಗಮ್ ಹಾಕ್ದಾಗ ನೀಟಾಗಿ ಕುತ್ಕೊಳ್ಳುತ್ತೆ, ಬೇಗನೂ ಆಗುತ್ತೆ. ಆ ಥರ ಟ್ರೈ ಮಾಡಿ ನೋಡಿ, ನಾನು ಅದೇ ಥರನೇ ಸ್ಟಿಚ್ ಮಾಡೋದು. ನೋಡಿ ಈ ಥರ ನೀಟಾಗಿ ಇಟ್ಕೊಂಡು ನೋಡ್ಕೊಳ್ಬೇಕು ಸುತ್ತೂ ಕರೆಕ್ಟಾಗಿ ಬಟ್ಟೆ ಇದೆಯಾ ಅಂತ. ಒಂದು ಅರ್ಧ ಇಂಚಷ್ಟು ಬಿಟ್ಟು ಕಟ್ ಮಾಡ್ಕೊಳ್ಬೇಕು. ನೋಡಿ ರೆಡಿ ಆಯಿತು, ಫ್ರಂಟು ಬ್ಯಾಕು ಮತ್ತು ತೋಳು. ಥ್ಯಾಂಕ್ ಯು ಫ್ರೆಂಡ್ಸ್.